ಪ್ರಾಬ್ಲಮ್ಸ್ ತಗೊಂಡೋದಾಗ ಅದಕ್ಕೆ ಒಂದಲ್ಲ ನೂರಾರು ರೀತಿ ಸೊಲ್ಯೂಷನ್ ಕೊಡ್ತಾರಂತ. ಸೊ ಹಾಗಾಗಿ ಅವ್ರದ್ದು ನೇಮ್ ಇನ್ಫಿನಿಟಿ ಅಂತ ಬಂದಿದೆ. ಮತ್ತೆ ಇವ್ರದ್ದು ಗೋ ಗ್ರೀನ್ ರೆವಲ್ಯೂಷನ್ ಅಂತ ಹೇಳಿ ಇದೇನು NGO ಅಲ್ಲ, ಅಥವಾ ಒಂದು ಪ್ರೈವೇಟ್ ಕಂಪ್ನಿ ಅಲ್ಲ, ಅಥವಾ ಒಂದು ಮಣ್ಣೊಳ ಮಾಡುವಂತ ಕಂಪ್ನಿ ಅಲ್ಲ. ಇವರೊಂದು ಪ್ಲಾಟ್ಫಾರ್ಮ್. ಯಾರ್ಯಾರೋ ಈಗ ಹಸಿರು ಅಥವಾ ಗ್ರೀನ್ ರೆವಲ್ಯೂಷನ್ ಮಾಡಬೇಕಂತ ಅನ್ಕೊಂಡಿರ್ತಾರೆ, ಕೆಲಸದ ಒತ್ತಡ, ಸಮಯ, ಜಾಗ, ಅವಕಾಶ ಇಲ್ಲದೇನೆ ವಂಚಿತರಾಗಿರ್ತಾರೆ. ಅಂಥವ್ರೆಲ್ಲ ಒಂದು ಪ್ಲಾಟ್ಫಾರ್ಮ್ ಮಾಡಿ 2017 ಇಂದ ಇಲ್ಲಿವರೆಗೆ 2024 ವರೆಗೆ ಮೋರ್ ದೆನ್ 6 crore ಗಿಡಗಳನ್ನ ಹಾಕಿದ್ದಾರೆ. ಅವ್ರ ನಾವು ಈ ಒಂದು ಕಾರ್ಯಕ್ರಮಕ್ಕೆ ತಾವು ಆಗಮಿಸಿ ನಾವು ಶಾಲಾ ಮಕ್ಕಳನ್ನ ಕರೆಸ್ತಾ ಇದ್ದೀವಿ. ಪರಿಸರದ ಬಗ್ಗೆ ಮಕ್ಕಳಿಗೆ ಪ್ರಾಕ್ಟಿಕಲ್ ಆಗಿ ಮಾಹಿತಿ ನೀಡಿ ಅವ್ರಿಗೊಂದು ಅವೇರ್ನೆಸ್ ಮಾಡ್ಬೇಕಂತ ಕೇಳ್ಕೊಂಡು ನಾವು ಆಗಮಿಸಿದ್ದಾರೆ. ಅವರಿಗೆ ಮತ್ತು ಅವ್ರ ಟೀಮ್ಗೆ ಒಂದು ಸ್ವಾಗತವನ್ನು ಬಯಸ್ತಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ HAL ಹೆಸರೇ HAL ಇದೆ. ನಾವು HAL ಏರ್ಪೋರ್ಟ್, HAL ಫ್ಯಾಕ್ಟ್ರೀಸ್, HAL ಕ್ವಾರ್ಟರ್ಸ್ ಪ್ರತಿಯೊಂದರಲ್ಲಿ HAL ಜೊತೆಲಿರ್ತೀವಿ. ನಮ್ಮೊಂದಿಗೆ ಇವತ್ತು HAL ಪರವಾಗಿ ರಿಪ್ರೆಸೆಂಟೇಟಿವ್ ಆಗಿ ATC ಚೀಫ್ ರಾಧಾಕೃಷ್ಣ ಸರ್ ಬಂದಿದ್ದಾರೆ. ಅವ್ರಿಗೆ ನಾವು ಸ್ವಾಗತವನ್ನು ಬಯಸ್ತಾರೆ. ಅದೇ ರೀತಿ ನಮ್ಮ ಉಪವಿಭಾಗದ ಎಲ್ಲ ಇನ್ಸ್ಪೆಕ್ಟರ್ಗಳು, ಸಬ್ ಇನ್ಸ್ಪೆಕ್ಟರ್ಗಳು, ಸ್ಟಾಫ್ ಬಂದಿದ್ದಾರೆ. ಅವ್ರಿಗೂ ನಾವು ಸ್ವಾಗತವನ್ನು ಬಯಸ್ತಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ HAL ಠಾಣಾ ವ್ಯಾಪ್ತಿಯ ಕುಂದನಹಳ್ಳಿ, ಅಶ್ವತ್ಥನಗರ, ಇಸ್ಲಾಂಪುರ, ರಮೇಶ್ ನಗರ ಸುತ್ತಮುತ್ತ ಎಲ್ಲ ಸಾರ್ವಜನಿಕರು ಆಗಮಿಸಿದ್ದಾರೆ. ಅವ್ರಿಗೂ ನಾವು ಸ್ವಾಗತವನ್ನು ಬಯಸ್ತಾರೆ. ಈ ಒಂದು ಕಾರ್ಯಕ್ರಮದ ಬಹುಮುಖ್ಯ ವಿದ್ಯಾರ್ಥಿಗಳು, HAL ಪಬ್ಲಿಕ್ ಸ್ಟ್ರಕ್ಚರ್ ವಿದ್ಯಾರ್ಥಿಗಳು ಮತ್ತು ಟೀಚರ್ಸ್ ಬಂದಿದ್ದಾರೆ. ಅವ್ರಿಗೂ ನಾವು ಸ್ವಾಗತವನ್ನು ಬಯಸ್ತಾರೆ. ವೇದಿಕೆ ಮೇಲೆ ಉಪಸ್ಥಿತವಾದಂತಹ ಇನ್ಫಿನಿಟಿ ಕಾರ್ತಿಕ್ ಅವರು ಈ ಪರಿಸರ ದಿನಾಚರಣೆಯ ಮಹತ್ವದ ಬಗ್ಗೆ ಒಂದೆರಡು ಮಾತಾಡಬೇಕು ಕೋರ್ಬರ್ತಾರೆ. ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಪರಿಸರದ ದಿನಾಚರಣೆ ಬಗ್ಗೆ ಮಾತಾಡಲಿಕ್ಕೆ ನಾವಿಲ್ಲಿ ಬಂದಿಲ್ಲ. ಆ್ಯಕ್ಚುಲಿ ನಿಜ ಹೇಳ್ಬೇಕಂತ ಪರಿಸರದ ದಿನಾಚರಣೆ ಬಗ್ಗೆ ಮಾತಾಡಿದ್ರೆ ಇವತ್ತು ಮಾತ್ರ ಅದು ಮಾಡ್ತೀರಾ, ಅದಾದ್ಮೇಲೆ ನಿಲ್ಲಿಸ್ಬಿಡ್ತೀರಾ ಅಲ್ವಾ? ಬಹಳ ಮುಖ್ಯವಾಗಿರೋಂಥದ್ದು ಏನಪ್ಪ ಅಂತಂದ್ರೆ ಪರಿಸರದ ದಿನಾಚರಣೆ ಆದ್ಮೇಲಿಂದ ಏನ್ ಮಾಡ್ತೀರಾ ಅನ್ನೋದು ಮುಖ್ಯವಾಗಿರೋದು. ನಮ್ಮ ಮೊದಲನೇ ಪ್ರಶ್ನೆ ಏನಂದ್ರೆ ಏನು ಗಿಡ ಹಾಕ್ಬೇಕು? ಆಕ್ಸಿಜನ್, ಆಮೇಲೆ ನೆರಳು, ಹಣ್ಣು, ಗಾಳಿ, ಫೋಟೋಸಿಂಥಸಿಸ್, ಊಟ, ಮಳೆ, ನೀರು. ಕರೆಕ್ಟ್. ಮಳೆ ಅಲ್ವಾ? ಗ್ರೌಂಡ್ ವಾಟರು ಎಲ್ಲ ಬರುತ್ತಲ್ವಾ? ಪ್ರಿವೆನ್ಷನ್ ಆಫ್ ಸಾಯಿಲ್ ಎರೋಷನ್, ಆಮೇಲೆ ಪರಿಸರ ಸಮತೋಲನ. ಹೌದು. ಆಮೇಲೆ ಗ್ಲೋಬಲ್ ವಾರ್ಮಿಂಗ್, ಗ್ರೌಂಡ್ ವಾಟರ್ ಸ್ಟೋರೇಜ್ ಕೆಪಬಿಲಿಟೀಸ್. ಹೌದು. ಆಮೇಲೆ ಎಷ್ಟೊಂದು ಕಲ್ತಿದ್ದೀರಲ್ಲ, ಅಷ್ಟೊಂದು ಅಡ್ವಾಂಟೇಜ್ ಇದೆಯಲ್ಲ, ಏನಕ್ಕೆ ಗಿಡ ಹಾಕ್ಬೇಕು? ಎಲ್ಲರಿಗೂ ಗೊತ್ತು ಗಿಡ ಹಾಕ್ಬೇಕು ಅಂತ, ಹೌದಾ? ಇಲ್ಲಿರೋರು ಎಷ್ಟು ಜನಕ್ಕೆ ಗೊತ್ತು ಹೇಳಿ ಗಿಡ ಹಾಕ್ಬೇಕು ಅಂತ ಕೈ ಇದೆ? ಎಲ್ಲರೂ ಇರ್ತಾರೆ, ಹೌದಾ? ಅದೇನಕ್ಕೆ ಗಿಡ ಹಾಕ್ತಿಲ್ಲ ಅಲ್ವಾ? ಸಮಯ ಇಲ್ಲ ಅಲ್ವಾ? ಜಾಗ ಇಲ್ಲ, ಜಾಗ ಇಲ್ಲ. ಬೆಂಗಳೂರಲ್ಲಿ ಜಾಗ ಇಲ್ಲ. ಕರೆಕ್ಟ್, ವೆರಿ ವ್ಯಾಲಿಡ್ ಪಾಯಿಂಟ್. ಬೆಂಗಳೂರಲ್ಲಿ ಜಾಗ ಇಲ್ಲ. ಬಿಜಿ ಇನ್ ಮೊಬೈಲ್, ಬಿಜಿ ಇನ್ ಗೇಮ್ಸ್. Actually, we have eco club in our school, so we take out for them whenever we take. We make a seed ball. Wherever places where the plants can grow, we grow there. Very nice. So indirectly we are doing. Last year we have done 6,000 seed balls. Very nice. ವೆರಿ ಗುಡ್. ಸೀಡ್ ಬಾಲ್ನ ನೀವು ಮಾಡ್ತಾ ಇದ್ದೀರಾ. ಸೀಡ್ ಬಾಲ್ನ ಮೂಲ ಉದ್ದೇಶ ಏನು? That in unknown place where we cannot take care, it will grow on its own, and the place is safe for them. So those places we dump it. Okay. It will grow on its own. It will grow. Our ancestors used to do it. Yes. One biggest example, Sara Madhavati Mata. She used to walk and she used to just
Now so many trees are. ವೆರಿ ನೈಸ್, ವೆರಿ ಗುಡ್. ಇವತ್ತೊಂದು ಪಾಯಿಂಟ್ ಹೇಳ್ತೀನಿ, ಬಹುಶಃ ಅದನ್ನ ಕೇಳಿದ್ಮೇಲೆ ನಿನ್ನ ಸೀಟ್ ಬಾಲ್ನ ನೋಡೋಂಥ ಒಂದು ರೀತಿನೇ ಬೇರೆ ಆಗುತ್ತೆ. ಸೊ ನಾವು 2017-18 ಟೈಮಲ್ಲಿ ಮ್ಯಾಸಿವ್ ಸ್ಕೇಲಲ್ಲಿ ಸೀಟ್ ಬಾಲ್ ಮಾಡಿಸಿದ್ವಿ, ಕೋಟಿಗಟ್ಟಲೆ ಮಾಡಿಸಿದ್ವಿ ಅಕ್ರಾಸ್ ದ ಕಂಟ್ರಿ. ಆಮೇಲೆ ಏನಾಯ್ತು, ಕೆಲವೊಂದು ಕಡೆ ಬಂತು, ಕೆಲವೊಂದು ಕಡೆ ಬರಲಿಲ್ಲ ಗಿಡಗಳು. ಆಮೇಲೆ ಎಲ್ಲರೂ ಬಂದು ಕ್ವಶನ್ ಕೇಳಿದ್ರು, ಸೀಟ್ ಬಾಲ್ ಏನಕ್ಕೆ ಮಾಡಿದ್ರಿ, ಇದು ಅಷ್ಟೊಂದು ರಿಸಲ್ಟ್ಸ್ ಬರ್ತಲ್ಲ, ಏನಕ್ಕೆ ಬರ್ತಾ ಇಲ್ಲ? ಅವಾಗ ನಾನು ಪ್ರಶ್ನೆ ಕೇಳಿದೆ, ಸೀಟ್ ಬಾಲ್ ಮೂಲ ಉದ್ದೇಶ ಏನು? ಎಲ್ಲರೂ ಹೇಳಿದ್ರು. ಕೇಳಿಸ್ತಿದ್ಯಾ ಹಾಗೆ? ಈ ಕಡೆ ಎಲ್ಲರೂ ಕೇಳಿದ್ರು, ಸೀಟ್ ಬಾಲ್ನ ಏನು ಮುದ್ದೆ ಏನಕ್ಕೆ ಹಾಕ್ತಾ ಇದ್ರ? ಪರ್ಸೆಂಟೇಜ್ ಆಫ್ ಗ್ರೋತ್ ಇನ್ ಸೀಟ್ ಬಾಲ್ ಇಸ್ ವೆರಿ ಲೆಸ್ ಅಂತ. ಇವಾಗ ಒಂದು ಪಾಯಿಂಟ್ ಹೇಳಿದೆ, ಮೇನ್ ಆಬ್ಜೆಕ್ಟಿವ್ ಆಫ್ ದ ಸೀಟ್ ಬಾಲ್ ಇಸ್ ನಾಟ್ ಟು ಪ್ಲಾಂಟ್ ದ ಟ್ರೀ, ದಟ್ ಈಸ್ ಅ ಬೈ ಪ್ರಾಡಕ್ಟ್. The real objective of planting, the actual objective of the seed ball is to plant the seed in the mind of the kids. Okay? So when you understand this concept, ಒಂದು ಸೀಡ್ ಬಾಲ್ನ ಹಾಕಿದ್ರೆ ಅಥವಾ ಒಂದು ಗಿಡನ ಹಾಕಿದ್ರೆ ಅದು ಬೆಳೆಯುತ್ತೋ ಇಲ್ಲ ಅಂತ ಯಾರು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಅದೇ ಒಂದು ಸೀಡನ್ನ ಒಂದು ಮಕ್ಕಳ ಮನಸ್ಸಲ್ಲಿ ಹಾಕಿದ್ರೆ 100% ಸಕ್ಸಸ್ ರೇಟ್ ಅಲ್ವಾ? ಸೊ ಮೂಲ ಉದ್ದೇಶ ಏನಾಗಬೇಕು ಅಂತಂದರೆ, ಮಕ್ಕಳ ಮನಸ್ಸಲ್ಲಿ, ದೊಡ್ಡವ್ರ ಮನಸ್ಸಲ್ಲಿ, ಎಲ್ಲರ ಮನಸ್ಸಲ್ಲೂ ಆ ಸೀಡನ್ನು ಹಾಕಬೇಕು. ಬರೀ ಮಕ್ಕಳಿಗೆ ಒಂದಕ್ಕೆ ಅಲ್ಲ, ಎಲ್ಲರಿಗೂ ಅನ್ವಯಿಸುತ್ತೆ. ಸೊ ಇದು ಇನ್ನೊಂದು ಪ್ರಶ್ನೆ, ಇಲ್ಲೆಲ್ಲ ಆಫೀಸರ್ಸ್ ಇದ್ದಾರೆ, ಆಫೀಸರ್ಸ್ ಏನಕ್ಕೆ ಜಾಯ್ನ್ ಆಗಬೇಕು ಈ ಒಂದು ಪರ್ಟಿಕ್ಯುಲರ್ ಮೂಮೆಂಟ್ಗೆ? We are into public. We drive this into the larger aspect. Absolutely. And people will follow us in many aspects. Absolutely. ಈ ತರ ಒಂದು follow start ಆಯ್ತಂದ್ರೆ they will have a more impact on society. Absolutely. Very good, madam. ಮೇಡಮ್ ಸರಿಯಾಗಿದ್ದು. ಇನ್ನು ಡೀಪರ್, ಐ ಗೋ ಒನ್ ಸ್ಟೆಪ್ ಡೀಪರ್ into it. ಯಾವ ರೀತಿ ಇದ್ದಾರೆ, ಒಂದು ಗಿಡ ಬೆಳೆಸ್ಬೇಕು ಅಂತ ಅದನ್ನ ಹಾಕಿ ಪ್ರೀತಿಯಿಂದ ಬೆಳೆಸಿದ್ರೆ ಮಾತ್ರ ಗಿಡ ಬೆಳೆಯುತ್ತೆ. ಕಾಟಾಚಾರಕ್ಕಾದ್ರೆ ಬರಲ್ಲ, ಅಥವಾ ನಿಮ್ಮಲ್ಲಿ ದ್ವೇಷ ಇದ್ರೆ ಬೆಳೆಯುತ್ತೆ, ಅದನ್ನ ಬೆಳೆಸಕ್ಕೆ ಆಗೋದೇ ಇಲ್ಲ. ದಟ್ ಈಸ್ ದ ಬ್ಯೂಟಿ ಆಫ್ ದ ಟ್ರೀ ಅಥವಾ ಸೀಡ್ಸ್. ಇದನ್ನ ನಾವು ಜನಗಳಿಗೆ ಇದು ಮಾಡ್ಕೊಂತ ಹೋದ್ರೆ ವಿ ವಿಲ್ ಬಿ ವರ್ಕಿಂಗ್ ಆನ್ ದ ಪ್ರಿವೆಂಟಿವ್ ಕ್ರೈಮ್. Preventive crime as well as your inner health. ಇನ್ನರ್ ಹೆಲ್ತ್ ಎರಡು ಬರುತ್ತೆ. ಸೊ ನಮ್ಗೆ ಯಾವ ಒಂದು ಏರಿಯಾದಲ್ಲಿ ಗಿಡಗಳು ಕಮ್ಮಿ ಇದೆ, ದಟ್ ಈಸ್ ಆಲ್ಸೋ ಅನ್ ಇಂಡಿಕೇಶನ್ ದಟ್ ಆ ಏರಿಯಾದಲ್ಲಿ Crimes ಇದೆ. ತುಂಬ ಕ್ರೈಮ್ಸ್ ಆಗೋ ಸಾಧ್ಯತೆಗಳು Luckily, ಜಾಸ್ತಿ. HAL will have more of this. ಸೊ ಅದು ಅಷ್ಟು ಬಹಳ ಮುಖ್ಯವಾಗಿರೋಂಥದ್ದು. ನಾವೊಂದು ಎಕ್ಸ್ಪೆರಿಮೆಂಟ್ ಹೇಳ್ತೀವಿ. ಫ್ಯೂ ಇಯರ್ಸ್ ಬ್ಯಾಕ್ ಆಟೋದವ್ರು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಏನಂತಂದರೆ, ಫಸ್ಟು ಎಲ್ಲ ಪೇರೆಂಟ್ಸನ್ನು ಕರೆದ್ರು. ಇಲ್ಲಿ ಯಾರೋ ಪೇರೆಂಟ್ಸ್ ಅಂದರೆ ಆಫೀಸರ್ಸ್ ಯಾರು ಇದ್ದಾರೆ ಅವರೆಲ್ಲ ಪೇರೆಂಟ್ಸ್ ಇದ್ದಾರೆ, ಅದನ್ನು ಬಿಟ್ಟರೆ ಮಕ್ಕಳಿದ್ದಾರೆ. ಏನು ಮಾಡ್ತಾರೆ ಅಂದರೆ, ಒಂದು ಅಸೈನ್ಮೆಂಟ್ ಕೊಡ್ತಾರೆ, ಎಲ್ಲರೂ ಪೇಂಟಿಂಗ್ ಮಾಡಲಿಕ್ಕೆ ಕೊಡ್ತಾರೆ. ಫಸ್ಟ್ ಎಲ್ಲ ಪೇಂಟ್ ಮಾಡಿಬಿಟ್ಟು, ಎಲ್ಲ ಕಲರ್ಫುಲ್ ಪೇಂಟ್ ಮಾಡಿಬಿಟ್ಟು ಹೊರಗಡೆ ಬರ್ತಾರೆ. ಆಮೇಲೆ ಏನು ಮಾಡ್ತಾರೆ ಅಂದರೆ, ನೆಕ್ಸ್ಟ್ ಮಕ್ಕಳು ಹೋಗ್ತಾರೆ. ಮಕ್ಕಳು ಹೋಗಿ ಪೇಂಟ್ ಮಾಡಕ್ಕೆ ಬಂದರೆ ಅವ್ರ ಹತ್ರ ಯಾವುದೂ ಕಲರ್ಸೇ ಇರಲ್ಲ ಅಲ್ವಾ, ಎಲ್ಲ ಕಲರ್ಸ್ ಯೂಸ್ ಮಾಡಿಬಿಟ್ಟಿರ್ತಾರೆ, ಬರೀ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರುತ್ತೆ. ಆಮೇಲೆ ಅವರೆಲ್ಲ ಏನೇನು ಬರೆದಿರ್ತಾರೆ ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಬರ್ಕೊಂಡು ಏನಾಗಿದೆ, ಅಲ್ಲಿ ಏನೇನು ಕಲರ್ಸ್ ಏನೇನಿದೆ ಅದೆಲ್ಲ ಆಲ್ರೆಡಿ ದೊಡ್ಡವರು ಉಪಯೋಗಿಸ್ಕೊಳ್ತಾರೆ, ಏನೂ ಉಳಿದಿಲ್ಲ ಅಲ್ಲ. ನೀವು ಆ ಥರ ಮಾಡ್ಬೇಕು ಅಂತಿದ್ದೀರಾ? ನೀವೆಲ್ಲ ಕಲರ್ಸ್ ಯೂಸ್ ಮಾಡಬೇಕು, ಮುಂದಿನ ಜನ್ರೇಷನ್ಗೆ ಬರೀ ಬ್ಲ್ಯಾಕ್ ಆ್ಯಂಡ್ ವೈಟ್ ಕೊಡ್ಬೇಕು ಅಂತಿದ್ದೀರಾ? ಇಲ್ವಾ? ಶ್ಯೂರ? ಹಾಂ, ಗ್ಯಾರಂಟಿ. ಒಂದು ಹೇಳ್ತೀವಿ, ನಾವು ಮಾಡಬೇಕು ಅಂದ್ಕೊಳೋದಕ್ಕಿಂತ ಅಂದ್ಕೊಂಡು ಅದನ್ನು ಆ್ಯಕ್ಷನ್ಗೆ ತೊಗೊಂಡ್ಬರ್ಬೇಕಂದ್ರೆ ನಮ್ಮ ಮೆದುಳಲ್ಲಿ ಒಂದು ಕಾಂಪೊನೆಂಟ್ ಇರುತ್ತೆ, RAS ಅಂತ, ರೆಟಿಕ್ಯುಲರ್ ಆಕ್ಟಿವೇಶನ್ ಸಿಸ್ಟಮ್ ಅಂತ. ಆ ಪರ್ಟಿಕ್ಯುಲರ್ ಮೆಥಡಲ್ಲಿ RAS ಮುಖಾಂತರ ಈ ಸಿಗ್ನಲ್ಸ್ ಹೋಗ್ತದೆ. ಅದು ಹೋದ್ರೆ ಮಾತ್ರ ನೀವು ಆ್ಯಕ್ಷನ್ ತೊಗೊಳ್ತೀರಿ, ಇಲ್ಲಾಂದ್ರೆ ಆ್ಯಕ್ಷನ್ ತೊಗೊಳಕ್ಕಾಗಲ್ಲ. ಮಾಡಬೇಕು ಅಂತ ಇರುತ್ತೆ, ಆದರೆ ಮಾಡೋಕ್ಕಾಗಲ್ಲ. ಸೊ ಈ ಸರಿ ಎಲ್ಲರೂ ನೋಡಿದ್ರಲ್ಲ ಎಷ್ಟಿತ್ತು ಬಿಸಿಲು ಅಂತ. ಮುಂದಿನ ವರ್ಷ ಇನ್ನೂ ಕಮ್ಮಿ ಆಗತ್ತಾ? ಏನಾಗುತ್ತೆ? ಅದ್ರ ಮುಂದಿನ ವರ್ಷ, ಅದ್ರ ಮುಂದಿನ ವರ್ಷ ಇನ್ನೂ ಜಾಸ್ತಿ. ಸೊ ಏನು ಆ್ಯಕ್ಷನ್ ತಗೋಬೇಕು? ಟ್ರೀಸ್. ಸೈನ್ಸ್ ಏನು ಹೇಳುತ್ತೆ ಅಂದರೆ,
ಪ್ರಪಂಚದಾದ್ಯಂತ 2 ಡಿಗ್ರಿ ಕಮ್ಮಿ ಮಾಡ್ಬೇಕಂದ್ರೆ ಇವತ್ತಿನ ದಿವಸಕ್ಕೆ 100 ಕೋಟಿ ಗಿಡ ನೆಡಬೇಕು. 2 ಡಿಗ್ರಿಗೆ, ಆಯ್ತಾ? ಅದೇನಾದ್ರೂ 60 ಡಿಗ್ರಿ ಆಗೋದ್ರೆ ನಾವೇನು ಮಾಡ್ಬೇಕಾಗಿಲ್ಲ, ಎಲ್ಲ ಬಿಸಿ ಇದೀವಲ್ಲ ನಮ್ಮ ಕೆಲಸದಲ್ಲಿ, ಎಲ್ಲೆಲ್ಲಿ ಕೂತಿದೀವಿ ಅಲ್ಲಿಂದನೇ ರಾಮ್ ಸತ್ಯ ಏನೇನು ಹೇಳ್ತಿರೋದಲ್ಲಿ ಅಲ್ಲೇ ಹುರಿದು ಮುಗ್ದಿ ಆಗ್ಬಿಡ್ತೀವಿ. ಇವಾಗ ಪರಿಸರದ ಬಗ್ಗೆ ಏನ್ ಮಾಡ್ಬೇಕಂತ ಮಾಡ್ಬೇಡಿ. ಇಟ್ ಈಸ್ ಎ ಡೂ ಆರ್ ಡೈ ಸಿಚುವೇಶನ್. ನೀವು ಮಾಡಿದ್ರೆ ಬದುಕುವಂತೀರಾ, ಮಾಡಿಲ್ಲ ಅಂದ್ರೆ ಸತ್ತೋಗ್ತೀರಾ. ದಟ್ ಇಸ್ ಅ ಸಿಚುವೇಶನ್, ದಟ್ಸ್ ದ ಫ್ಯಾಕ್ಟ್. 60 ಡಿಗ್ರಿ ಈಗ ಆಲ್ರೆಡಿ ಎಷ್ಟೊಂದ್ ಕಡೆ 50 ಡಿಗ್ರಿ ಕ್ರಾಸ್ ಆಗ್ಬಿಡುತ್ತೆ. 55 ಕ್ರಾಸ್ ಆಯ್ತು ಅಂದ್ರೆ ಮುಗೀತು. 55ರಿಂದ 60 ವಿತಿನ್ ನೋ ಟೈಮ್ ಆಗ್ಬಿಡುತ್ತೆ. ಇವತ್ತಿನ ದಿವಸಕ್ಕೆ 100 ಕೋಟಿ ಗಿಡ, ಆಯ್ತಾ? ಇನ್ನೊಂದು 2-3 ವರ್ಷ ಏನು ಮಾಡ್ದೆ ಬಿಟ್ರೆ ಅದು 200 ಕೋಟಿ ಆಗುತ್ತೆ 2 ಡಿಗ್ರಿ ಕಮ್ಮಿ ಮಾಡಕ್ಕೆ. ಅಷ್ಟು ಡೇಂಜರ್ ಝೋನ್ ಅಲ್ಲಿ ಇದ್ವಿ. ಇದನ್ನ ಡೂ ಆರ್ ಡೈ ಸಿಚುವೇಶನ್ ಮೋಡಲ್ಲೇ ಮಾಡ್ಬೇಕು, ವಾರ್ ಝೋನ್ ಅಲ್ಲಿ ಮಾಡ್ಬೇಕು. ಅದಕ್ಕೋಸ್ಕರ ನೀವೇನ್ ಸೀಡ್ ಬಾಲ್ ಮಾಡ್ತಾ ಇದ್ರಲ್ಲ, 6,000 ಮಾಡಿದ್ರಲ್ಲ ಸರ್, ಅದನ್ನ 6 ಲಕ್ಷ ಮಾಡಕ್ ನಿಮ್ಗೆ ಏನ್ ಬೇಕು? 60 ಲಕ್ಷ ಮಾಡಕ್ ನಿಮ್ಗೆ ಏನ್ ಬೇಕು? 6 ಕೋಟಿ ಮಾಡಕ್ ನಿಮ್ಗೆ ಏನ್ ಬೇಕು? ಆಯ್ತಾ? ದಟ್ ಈಸ್ ವೇರ್ ವಿ ಆರ್ ಹೆಲ್ಪಿಂಗ್. ನಿಮ್ಗೆ ಏನ್ ಬೇಕಾಯ್ತು ನಾವು ಹೇಳ್ತೀವಿ. ಜಾಗ ಇಲ್ಲ ಅಂತ ಹೇಳ್ಬಿಟ್ರೆ ಎಲ್ಲರೂ ಜಾಗ ನಮ್ಮ ಮನಸ್ಸಲ್ಲಿ ಮಾಡ್ಕೊಂಡ್ಬಿಟ್ರೆ ಹೊರಗಡೆ ಜಾಗ ಸಿಗ್ಬಿಟ್ರೆ. ಇವಾಗ ನಾನು ಹೇಳ್ತೀನಿ, ಎಷ್ಟೊಂದು ಗಿಡಗಳಿದೆ. ಎಷ್ಟು ಜನ ಮನೆಯಲ್ಲಿ ಸೊಳ್ಳೆ ಕಾಟ ಇದೆ ಹೇಳಿ ಕೈಯಲ್ಲಿ ಸುತ್ತಲೂ ಇದೆಲ್ಲ. ಅದಕ್ಕೊಂದು ರಾಸ್ನ ಅಂತ ಒಂದು ಗಿಡ ಬರುತ್ತೆ. ಆ ಗಿಡ ಇಟ್ಕೊಂಡ್ರೆ ಮನೆ ಒಳಗಡೆ ಸೊಳ್ಳೆ ಕಾಟ ಕಮ್ಮಿ ಆಗುತ್ತೆ. ಇಟ್ಕೊಂಡ್ರೆ ಇಟ್ಕೊಳಲ್ಲ. ಆಲ್ ಔಟ್ ಬೇರೆ ಎಲ್ಲದಕ್ಕೆಲ್ಲ ಖರ್ಚು ಮಾಡ್ತಿರಲ್ಲ, ಆ ಒಂದು ಗಿಡ ಇಟ್ಕೊಂಡು ಬೆಳೆಸ್ಬಿಟ್ರೆ ಸೊಳ್ಳೆ ಅದಕ್ಕೆ ಹಾಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಜಾಗದ ಕೊರತೆ ಯಾವತ್ತೂ ಇಲ್ಲ. ನಮ್ಮ ಮನಸ್ಸಿನಲ್ಲಿ ಅದ್ರ ಜಾಗದ ಕೊರತೆ ಇದೆ. ಅದನ್ನ ನಾವು ಯಾವಾಗ ಅದನ್ನು ತಿಳ್ಕೊಂಡು ಅದನ್ನ ಮಾಡಕ್ ಶುರು ಮಾಡ್ತೀವಿ, ಮ್ಯಾಜಿಕಲ್ ರಿಸಲ್ಟ್ಸ್ ಆಗುತ್ತೆ. ನಮ್ಮ ಮನೆ ಒಳಗಡೆನೆ ಎಷ್ಟೊಂದು ಗಿಡಗಳು ಇಟ್ಕೋಬಹುದು ಅಲ್ಲ? ಇಟ್ಕೊಂತೀರಾ? ಮಾಡ್ತೀರಾ? ಈಗ ಇಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಎಷ್ಟೊಂದು ಬೀಜಗಳಿರುತ್ತೆ. ಬೀಜನ ಕಲೆಕ್ಟ್ ಮಾಡ್ಬೋದಾ? ಬೀಜನ ಕಲೆಕ್ಟ್ ಮಾಡ್ಬಿಟ್ಟು ನಿಮ್ ಟೀಚರ್ ಹತ್ರ ಹೋಗ್ಬಿಟ್ಟು ಇದು ಯಾವ ಬೀಜ ಅಂತ ಕೇಳಿ, ಆಯ್ತಾ? ಹೌದು, ಕೇಳಿ. ಇದನ್ನ ಸೈನ್ಸ್ ಪ್ರಾಜೆಕ್ಟ್ ಆಗಿ ತಗೋಬೇಕು. ಸೈನ್ಸ್ ಪ್ರಾಜೆಕ್ಟ್ ಆಗಿ ತಗೊಂಡು ಆ ಬೀಜ ಏನು ಅಂತ ಕೇಳ್ಕೊಂಡು, ಆ ಬೀಜನ ಆಲ್ರೆಡಿ ನಿಮ್ಗೆ ಗೊತ್ತು ಸೀಡ್ ಬಾಲ್ ಮಾಡೋದು ಹೆಂಗೆ ಅಂತ, ಅದನ್ನ ಮಾಡಿ ಹಾಕಿದ್ಮೇಲೆ ಅದು ರಿಸಲ್ಟ್ಸ್ ಬಂತಾ ಇಲ್ಲ ಅಂತ ಚೆಕ್ ಮಾಡ್ಬೋದು. ಓಕೆನಾ? ಎಲ್ಲಿ ನೀವು ಮನೆ ಸುತ್ತಲೂ ಹಾಕಿರ್ತೀರಲ್ಲ ಅಲ್ಲಿ ರಿಸಲ್ಟ್ಸ್ ಬರುತ್ತಾ ಇಲ್ಲ ಅಂತ ಚೆಕ್ ಮಾಡ್ಬೋದು. ರಿಸಲ್ಟ್ಸ್ ಬಂದಿಲ್ಲ ಅಂದ್ರೆ ಏನಕ್ಕೆ ಬಂದಿಲ್ಲ ಸರ್, ಅದನ್ನ ಒಂದು ಸೈಂಟಿಫಿಕ್ ರಿಸರ್ಚ್ ಪ್ರಾಜೆಕ್ಟ್ ಆಗಿ ಮಾಡಿಸ್ಬೇಕು ಸರ್. ಅದನ್ನ seed bank. That seed also they only brought. ಅಂದ್ರೆ ನಾವು ಸೀಡ್ ಬ್ಯಾಂಕ್ ಅಂತ ಮಾಡಿದ್ವಿ. ಸೊ 2-3 ದಿನ ಟೈಮ್ ಕೊಟ್ಟಿದ್ವಿ. ಮನೇಲಿ ಯಾವ ಸೀಡ್ಸ್ ಇರುತ್ತೆ ಪೇರೆಂಟ್ಸ್ ಡಿಸ್ಕಸ್ ಮಾಡಿ. ಸೊ ದೇ ಬ್ರಾಟ್ ಇಟ್ ಅಂಡ್ ದೇ ಡನ್ ಪ್ಲೇಸ್. ಆಮೇಲೆ ಮ್ಯಾನ್ಯೂರ್ ಅಂಡ್ ಆಲ್ ವಿ ಪ್ರಿಪೇರ್ಡ್ ಅಂಡ್ ವಿ ಮೇಡ್ ಟೀಮ್ಸ್, ಸ್ಟೂಡೆಂಟ್ ಟೀಮ್ಸ್. ದೇ ಸ್ಟಾರ್ಟೆಡ್ ಪ್ರಿಪೇರಿಂಗ್ ಸೀಡ್ ಬಾಲ್ಸ್ and the intention is we take them out when school picnic and all ಇದೆ. Then there is a plains, means ವಿಶಾಲವಾದ ಜಾಗ ಇರುತ್ತೆ. ಅಲ್ಲಿ ಯಾರು ಮನುಷ್ಯರ ಒಂದು ಕೈವಾಡ ಏನು ಇರಲ್ಲ. ಸೊ ಅಲ್ಲಿ ಎಸ್ದಾಗ ಅದು ಒಂದಲ್ಲ ಒಂದು ದಿನದಲ್ಲಿ ಬೆಳೆಯುತ್ತೆ ಅನ್ನೋ ಒಂದು ನಂಬಿಕೆ. I would like to add on, as sir said, we have got seed banks. So we have these seeds always with us. When we have any VIPs visiting our school, you know, we, in the place of giving them a gift with fruit baskets, instead of that, we have started giving these seed balls as a memory for them visiting our school. Already ಮಾಡ್ತಾ ಇದ್ದಾರೆ. Very good. Now your objective should be how to scale it, not just with your school, with the other schools. ಅದನ್ನ how can you actually document the research. ಇವಾಗ ಏನಾಗುತ್ತೆ ಅಂದ್ರೆ ಒಂದು ಸೈಂಟಿಫಿಕ್ ರಿಸರ್ಚ್ ಮಾಡಿದ್ರೆ ಯಾವ ರೀತಿ ಅದಕ್ಕೆ ರಿಸಲ್ಟ್ಸ್ ಬರುತ್ತೆ ಅನ್ನೋದಕ್ಕೆ ಸೀಡ್ ಬಾಲ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಪ್ರಾಜೆಕ್ಟ್. ಅದನ್ನು ನೀವು ಮಾಡಿ ಅದನ್ನ ರಿಸಲ್ಟ್ಸ್ ಕೊಡ್ಬೋದು. ಇವಾಗ ವಿ ಹ್ಯಾಡ್ ಸಮ್ ಆಫ್ ದ ಕೇಸ್ ಸ್ಟಡೀಸ್, ವೆರಿ ಇಂಟ್ರೆಸ್ಟಿಂಗ್ ಕೇಸ್ ಸ್ಟಡೀಸ್. ಏನಾಯ್ತು ಅಂದ್ರೆ ನಾವು ಸೀಡ್ ಬಾಲ್ ಪ್ರಾಜೆಕ್ಟ್ ಮಾಡಿದ್ಮೇಲೆ ಕೆಲವೊಬ್ಬರು ಹಳ್ಳಿಗೆ ಹೋಗಿ ಅವ್ರ ವಿಲೇಜ್ ಪಂಚಾಯತ್ ಮುಖ್ಯಸ್ಥರ ಹತ್ರ ಹೋಗಿ ಮಾತಾಡಿ ನಮ್ಮ ಹಳ್ಳಿನಲ್ಲಿ ಇದು ಮಾಡಬೇಕು ಅಂತ ಹೇಳಿ ಅಲ್ಲಿನ ಇವ್ರನ್ನ ಕರ್ಕೊಂಡೋಗಿ ಹೆಡ್ ಮಾಸ್ಟರ್ನ ಕರ್ಕೊಂಡೋಗಿ ಹಳ್ಳಿಲಿರೋರ್ನೆಲ್ಲ ಸೇರಿಸ್ಬಿಟ್ಟು ಸೀಡ್ ಬಾಲ್ ಪ್ರಾಜೆಕ್ಟ್ಸ್ ಮಾಡಿದ್ದಾರೆ. ಈ ಸೀಡ್ ಬಾಲ್ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಇನ್ನೊಂದು ಮುಖ್ಯವಾದ ಉದ್ದೇಶ ಸರ್,
ನಿಮ್ಮ ಹಳೆ ವಿದ್ಯಾರ್ಥಿಗಳನ್ನ ಕರೆಸ್ಬೇಕು. ಸೊ ನಾವು ಎಲ್ಲೆಲ್ಲಿ ಹಳೆ ವಿದ್ಯಾರ್ಥಿಗಳನ್ನ ಕರೆಸಿದ್ದೀವಿ ಮೇಡಮ್, ವೆರಿ ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್ ಇದು, ನೀವೆಲ್ಲ ಕೇಳಬೇಕು, ಯಾಕಂದ್ರೆ ನಿಮಗೆಲ್ಲ ಆಸಕ್ತಿ ಇದೆ. ಹಳೆ ವಿದ್ಯಾರ್ಥಿಗಳನ್ನ ಈಕ್ವಲಿ ಸೇರಿಸ್ಬೇಕು. ಅಲ್ಲಿ ಬಂದಾಗ ಎಷ್ಟೊಂದು ಜನ ನೋಡಿ, ಅಯ್ಯೋ ನಮ್ಮ ಸ್ಕೂಲಲ್ಲಿ ಇದು ಹೊಡೆದೋಗಿದೆ, ಅದು ಬೆಂಚ್ ಇಲ್ಲ, ಅದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಸ್ಪಾನ್ಸರ್ ಮಾಡಿ ಕೆಲವೊಂದು ಬಿಲ್ಡಿಂಗ್ ಎಲ್ಲ ಕನ್ಸ್ಟ್ರಕ್ಟ್ ಮಾಡಿ ಕೊಟ್ಟಿದ್ದಾರೆ. ಅದನ್ನ ನೀವು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ, ಒಂದು ಸೀಡ್ ಬಾಲ್ ಪ್ರಾಜೆಕ್ಟಲ್ಲಿ ಇಷ್ಟೊಂದೆಲ್ಲ ಮಾಡ್ಬೋದಂತ. ಎಷ್ಟೊಂದು ಜನ ಮಕ್ಕಳಿಗೆ ಮುಂದೆ ಓದ್ಲಿಕ್ಕೆ ಆಗದೆ ಇರೋರಿಗೆ ನಮ್ಗೆ ಈ ಥರ ತೊಂದರೆ ಇದೆ ಅಂತ ಬಂದು ಹುಡುಗರು ಈ ಸೀಡ್ ಬಾಲ್ ಪ್ರಾಜೆಕ್ಟ್ ಮುಖಾಂತರ ಬಂದಾಗ ಅವ್ರು ನಮಗೆ ಡೈರೆಕ್ಟಾಗಿ ಬಂದು ಕೇಳಿದ್ದಾರೆ. ಎಷ್ಟೊಂದು ಜನಕ್ಕೆ ಸ್ಕಾಲರ್ಶಿಪ್ ಬಂದಿದೆ, ಎಷ್ಟೊಂದು ಜನ MBBS ಎಲ್ಲ ಸ್ಪಾನ್ಸರ್ಶಿಪ್ ಮಾಡಿದ್ರು, ಎಲ್ಲ ಹಳೆ ವಿದ್ಯಾರ್ಥಿಗಳು ಸೇರ್ಕೊಂಡು. ಯಾರು ಹೊರಗಡೆನವ್ರು ಏನಲ್ಲ ಮೇಡಮ್, ಎಲ್ಲ ಅಲ್ಲಿ ಸೇರ್ಕೊಂಡ್ಬಿಟ್ಟು ಅದನ್ನೆಲ್ಲ ಮಾಡಿದ್ರು. ಸೊ ಹಾಗಾಗಿ ಭಾಳ ಇಂಪಾರ್ಟೆಂಟ್ ಪ್ರಾಜೆಕ್ಟು. ನೀವೆಲ್ಲೆಲ್ಲಿ ಸೀಡ್ ಬಾಲನ್ನ ಇದು ಮಾಡ್ತಾ ಇದೀವಿ ಅದನ್ನೆಲ್ಲ ಭಾಳ ಕ್ಲೀನಾಗಿ ಡಾಕ್ಯುಮೆಂಟ್ ಮಾಡಿ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನು ಮಾಡಿಬಿಟ್ಟು ಅದನ್ನು ಸ್ಕೇಲ್ ಮಾಡಿ ಅದನ್ನು ಮಾಡ್ಲಿಕ್ಕಾಯ್ತು ಅಂದರೆ ತುಂಬ ಸಂತೋಷ, ತುಂಬ ಇದಾಗುತ್ತೆ. ನಾವಿದು ತಿಳ್ಕೊಬೇಕಾ ಹೆಂಗೆ ಅಷ್ಟೊಂದು 6 ಕೋಟಿ ಎಷ್ಟು ಮಾಡಿದ್ವಿ ಅಂತ? ಎಷ್ಟು ಜನ ತಿಳ್ಕೊಬೇಕು ಅಂತ ಆಸಕ್ತಿ ಇದೆ ಕೇಳಿ? 6 ಕೋಟಿ ನೋಡಿ ಏನಾಗತ್ತೆ ಗೊತ್ತಾ, 10 ಗಿಡ ಮಾಡೋದಕ್ಕೆ ಒಂದು ಸ್ಟ್ರಾಟಜಿ ಬೇಕು. ಅವಾಗ ಏನು ಮಾಡ್ತೀರ, ನೀವೇ ಹೋಗಿ ಮಾಡ್ತೀರ. ಈ 50 ಗಿಡನ ನೀವೇ ಮಾಡ್ಬೋದು, 100 ಗಿಡನ ಒಂದು ಮಾಡಿ ಮಾಡ್ಬೋದು, 1000 ಗಿಡನ ಸ್ಟಾರ್ಟ್ ಮಾಡಿದ್ರಲ್ಲ ಆ ಥರ 1000 ಹೇಳಿದ್ರು ಅದನ್ನು ನಾವೇ ಮಾಡ್ಬೋದು. ಯಾವಾಗ ಲಕ್ಷ ಮತ್ತು ಕೋಟಿ ಮಾಡಬೇಕಾಗುತ್ತೆ ಈ ಸ್ಟ್ರಾಟಜಿ ವರ್ಕ್ ಆಗಲ್ಲ, ಒಬ್ಬರಿಂದ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆವಾಗ ಸ್ಟ್ರಾಟಜಿನೇ ಬೇರೆ ಆಗುತ್ತೆ, ಅದಕ್ಕೆ ಬೇಕಾದಂಥ ಮೈಂಡ್ ಸೆಟ್ ಬೇರೆ ಆಗುತ್ತೆ. ಸೊ ನಾವೇನು ಮಾಡಿದ್ವಿ ಅಂತಂದರೆ, ನಾವೆಲ್ಲ ಗ್ರೂಪ್ ಆಫ್ ವಾಲಂಟಿಯರ್ಸ್ ಎಲ್ಲರೂ ಕೆಲಸ ಮಾಡ್ತಾ ಇರೋದು. ಎಲ್ಲ ಕೆಲಸ ಆದಮೇಲೆ ರಾತ್ರಿ 9 ಗಂಟೆಗೆ ಸೇರ್ತಾರೆ ಝೂಮಲ್ಲಿ, ಆನ್ಲೈನಲ್ಲಿ ಸೇರ್ಕೊಂಡ್ಬಿಟ್ಟು ಏನು ಮಾಡಬೇಕು, ಯಾವ ರೀತಿ ಮಾಡಿದ್ರೆ ಇದನ್ನು ಹೈಯರ್ ಇಂಪ್ಯಾಕ್ಟ್ ಮಾಡ್ಬೋದು ಅಂತೇಳಿ ಸ್ಟಾರ್ಟಿಂಗಲ್ಲಿ ಬರೀ ಇದನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತಾರೆ. ಪ್ರತಿ ದಿವಸ ರಿಸಲ್ಟ್ಸ್ ಬರ್ತಾ ಇಲ್ಲ, ಬರೀ ಡಿಸ್ಕಷನ್ ಇನಿಷಿಯಲ್ ಸ್ಟೇಜಲ್ಲಿ ಮಾಡ್ಕೊಂಡು. ಹಂಗೆ ಮಾಡ್ಕೊಂಡು ಹೋದಾಗ ನಮ್ಗೇನು ಗೊತ್ತಾಯ್ತು ಅಂದರೆ, ವೇರ್ ವಿ ಕ್ಯಾನ್ ಫೈಂಡ್ ಔಟ್ ದ ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್. ಇನ್ಸ್ಟಿಟ್ಯೂಷನ್ಸ್ ಇರಬೇಕು ಅಕ್ರಾಸ್ ದ ಕಂಟ್ರಿ. ಸೊ ನಾವು ನವೋದಯ ವಿದ್ಯಾಲಯ ತಗೊಂಡು, ಯಾಕಂದ್ರೆ ನಾವು ಅಲ್ಲಿ ಓದಿದ್ವಿ, ಸೊ ಅಲ್ಲೇನು ಮಾಡೋದು ಭಾಳ ಸಂತೋಷ ಅಂತ ಹೇಳ್ಬಿಟ್ಟು ಅದು ಅಕ್ರಾಸ್ ದ ಕಂಟ್ರಿ ಇದೆ. ಸೊ ನಾವು ಅಲ್ಲಿ ಹೋಗಿ ಒಂದು ಸ್ಕೂಲಲ್ಲಿ ಅದನ್ನು ಮಾಡೆಲ್ ಮಾಡಿದ್ವಿ. ಅದನ್ನು ಮಾಡಿಬಿಟ್ಟು ಆಲ್ರೆಡಿ ಅದಿರಬೇಕು, ಅಕ್ರಾಸ್ ದ ಕಂಟ್ರಿ ಇರೋಂಥ ಒಂದು ಇನ್ಸ್ಟಿಟ್ಯೂಷನ್ನ ಐಡೆಂಟಿಫೈ ಮಾಡಬೇಕು. ಒಂದು ಪ್ಲೇಸಲ್ಲಿ ಅದನ್ನು ಮಾಡಬೇಕು. ಈ ಥರ ಮಾಡಿದ್ದೀವಿ ಅಂತೇಳಿ ಮಾಡಿಬಿಟ್ಟು ಪ್ರತಿಯೊಂದು ಸ್ಕೂಲ್ಗಳಿಗೂ ತಿಳಿಸ್ಬೇಕು ಪ್ರಿನ್ಸಿಪಲ್ ಅವರಿಗೆ. ಅದನ್ನು ನೋಡಿದ್ಮೇಲೆ ಅವ್ರು ಇನ್ಸ್ಪೈರ್ ಆಗಿಬಿಟ್ಟು ಸಂಪೂರ್ಣ ಸ್ಟೇಟಲ್ಲಿ ಮಾಡ್ತಾರೆ. ಈಗ ಅದರಲ್ಲಿ ಏನು ಮಾಡಿದ್ದಾರೆ, ಮಾಡಿದ ಒಂದು ಸ್ಟೇಟನ್ನು ತೋರಿಸ್ಬಿಟ್ಟು ಬೇರೆ ಎಲ್ಲ ಸ್ಟೇಟ್ಸಲ್ಲೂ ಮಾಡಿಸೋದು. ಆ್ಯಕ್ಚುಲಿ ಕೋಟಿಗಟ್ಟಲೆ ನೆಡೋದು ಭಾಳ ಈಸಿ, 50-100 ನೆಡೋದು ತುಂಬ ಕಷ್ಟ. ಎಷ್ಟು ಜನಕ್ಕೆ ಇವತ್ತು ಶಾಕ್ ಆಯ್ತು ಕೈ ಎತ್ತಿದ್ರು. ಇದು ನಾನು ಹೇಳಿದ ಮೇಲೆ ಕೋಟಿಗಟ್ಟಲೆ ನೆಡೋದು ಈಸಿ ಅನ್ನೋದಕ್ಕೆ ಶಾಕಿಂಗ್ ನ್ಯೂಸ್. ಸೊ ನಾವು ಅದಕ್ಕೆ ಏನು ಮಾಡಿದ್ವಿ, ನಮ್ಮ ಸ್ಟ್ರಾಟಜಿನ ಚೇಂಜ್ ಮಾಡಿದ್ವಿ. ಆಸ್ ಎ ಕಾಮನ್ ಮ್ಯಾನ್ ನಮ್ಗೇನು ಪವರ್ ಅವಶ್ಯಕತೆ ಇಲ್ಲ, ನಮ್ದೇನು ದುಡ್ಡಿನ ಅವಶ್ಯಕತೆ ಇಲ್ಲ, ಏನು ಮಾಡೋ ಅವಶ್ಯಕತೆ ಇಲ್ಲ. ನಮ್ದೊಂದು ಇಂಟೆನ್ಷನ್ ಇರಬೇಕು, ಅದಷ್ಟು ನಾವು ಮಾಡ್ತೀವಿ ಅಂತ ಹೇಳಿ. ಏನಿಲ್ಲ, ನಾವು 4 ಪ್ರಾಬ್ಲಮ್ ಗಿಡ ಬೆಳೆದೇ ಇರೋದಕ್ಕೆ. ಒಂದು, ಜಾಗ ಇಲ್ಲ, ಸ್ಟ್ಯಾಂಡರ್ಡ್ ಹೇಳ್ತೀವಿ. ಸೆಕೆಂಡ್ ಒಂದು, ದುಡ್ಡಿಲ್ಲ, ಟೈಮ್ ಇಲ್ಲ, ಆಯ್ತಾ. ಆಮೇಲೆ 3ನೇದು ಬಂದ್ಬಿಟ್ಟು ವಾಲಂಟಿಯರ್ಸ್ ಇಲ್ಲ ಅಥವಾ ಗಿಡ ಇಲ್ಲ. ಇದಿಷ್ಟೇ, ಎಲ್ಲ ಪ್ರಾಬ್ಲಮ್ ಇಷ್ಟು ಮುದ್ದೆನೇ ಇರುತ್ತೆ. ಸೊ ನಾವೇನು ಮಾಡ್ತೀವಿ ಅಂತಂದರೆ ಎಲ್ಲನೂ ಕನೆಕ್ಟ್ ಮಾಡ್ತೀವಿ ಪ್ಲ್ಯಾಟ್ಫಾರ್ಮ್. ಅವ್ರ ಹತ್ರ ಗಿಡ ಇರುತ್ತೆ, ಅವ್ರ ಹತ್ರ ಗಿಡ ಇಸ್ಕೊಂಡು ಮಾಡ್ತೀವಿ. ಇನ್ನೊಬ್ರ ಹತ್ರ ಜಾಗ ಇರುತ್ತೆ, ಆ ಜಾಗನ ಅಲ್ಲಿಂದ ಇದು ಮಾಡ್ತೀವಿ. ಇನ್ನೊಬ್ರ ಹತ್ರ ವಾಲಂಟಿಯರ್ಸ್ ಇರ್ತಾರೆ, ಅವ್ರನ್ನ ಕರ್ಕೊಂಡು ಬರ್ತೀವಿ. ಈ ಥರ ಎಲ್ಲರನ್ನ ಸೇರಿ ಕನೆಕ್ಟ್ ಮಾಡೋದಷ್ಟೇ. ಎಷ್ಟು ಜನ ಇದು ಎಷ್ಟು ಈಸಿ ಅಂತ ಅನ್ನಿಸ್ತು ಕೈ ಎತ್ತಿ? ಇದೆಲ್ಲ ಮಾಡ್ಬೋದಾ? ನಾವು ಕೆಲಸ ಮಾಡ್ತಾನೆ ಮಾಡ್ಬೋದು, ಅದಕ್ಕೇನು ಎಕ್ಸ್ಟ್ರಾ ಟೈಮ್ ಬೇಕಾಗಿಲ್ಲ, ಜಸ್ಟ್ ಕನೆಕ್ಟ್ ಮಾಡಿ. ನಾವೇನು ಮಾಡಿದ್ದೀವಿ ಅಂತಂದರೆ, ನಮ್ಮ ಗೋ ಗ್ರೀನ್ ರೆವಲ್ಯೂಷನ್ ಅಂದರೆ ಗ್ರೂಪ್ ಆಫ್ ವಾಲಂಟಿಯರ್ಸ್. ನಮ್ದೇನು NGO ಇಲ್ಲ, ಏನಿಲ್ಲ, ನಾವು ಯಾರ ಹತ್ರ ದುಡ್ಡು ಕಲೆಕ್ಟ್ ಮಾಡೋದಿಲ್ಲ. ನಾವೇನು ಮಾಡ್ತೀವಿ ಅಂದರೆ ಎಲ್ಲ ವಾಲಂಟಿಯರ್ಸ್ ಸೇರ್ಕೊಳ್ಳೋದು, ಯಾವುದನ್ನ ಯಾವ ರೀತಿ ಕನೆಕ್ಟ್ ಮಾಡ್ತೀವಿ. ಅವ್ರು ಒಂದು ಪರ್ಟಿಕ್ಯುಲರ್ ಜಾಗ, ಅವ್ರು ಯಾರು ಹೇಳ್ತಾರೆ, ಅವ್ರು ಯಾರ ಹೆಸರು ಯಾವ ಬ್ಯಾನರಲ್ಲಿ ಮಾಡಬೇಕು, ಅವ್ರ ಬ್ಯಾನರಲ್ಲಿ ಹೋಗಿ ನಾವು ಮಾಡ್ತೀವಿ. ನಮ್ಗೇನು ಇದಂತಲ್ಲ, ನಮ್ಗೇನು ಕೊನೆಗೆ ಏನಾಗಬೇಕು, ಗಿಡ ಬರೋದು ಅಷ್ಟೇ. ಹೋಗೋದು, ಅಲ್ಲಿ ಹೋಗೋದು, ಅವ್ರಿಗೆ ಏನೇನು ಬೇಕು ಕನೆಕ್ಷನ್ಸ್ ಅನ್ನು ಮಾಡ್ಕೊತ ಹೋಗೋದು ಅಷ್ಟೇ. ಅದು ಕನೆಕ್ಷನ್ ಮಾಡಿದ್ರೆ ಅವ್ರು ಕೊಡಿ, ಅವ್ರು ಮಾಡ್ಕೊಂಡು ಹೋಗ್ತಾರೆ. 10 ಮಾಡೋ ಕಡೆ 100 ಹಾಕ್ತಾರೆ, 100 ಹಾಕೋ ಕಡೆ 1000 ಹಾಕ್ತಾರೆ, 1000 ಹಾಕೋ ಕಡೆ 10,000 ಹಾಕ್ತಾರೆ. ಗಿಡ ಹಾಕೋದು ತುಂಬ ಸುಲಭ, ಆಯ್ತಾ. ಸೊ ಎಲ್ಲ ನಮ್ಮ ಮಕ್ಕಳದ್ದು ಬರ್ತ್ಡೇ ಪಾರ್ಟಿ ಮಾಡ್ತೀವಿ.
ಬರ್ತಾರೆ ಪಾರ್ಟಿನಲ್ಲಿ ಬಂದವ್ರು ಎಲ್ಲರಿಗೂ ಅಷ್ಟೇ, ಎಲ್ಲರಿಗೂ ಬೀಜ ಕೊಡ್ತೀವಿ. ಎಲ್ಲರೂ ಅದನ್ನ ಮಾಡ್ಬಿಟ್ಟು ಅದನ್ನ ಫೋಟೋ ಹಾಕ್ಬೇಕು. ಎಷ್ಟೊಂದು ಜನ ಹೋಗಿ ಪಾಟಲ್ಲಿ ಹಾಕಿ ಅದನ್ನ ಫೋಟೋ ತೆಗೆದು ಕಳಿಸೋದು. ಅದೇ ರೀತಿ ನಿಮ್ಗೆಲ್ಲ ಬರ್ತ್ಡೇ ಪಾರ್ಟಿ ಆಗುತ್ತಲ್ಲ, ಇವೆಲ್ಲರೂ ಬೀಜವನ್ನು ಕೊಡಬೇಕು. ರಿಟರ್ನ್ ಗಿಫ್ಟ್ ಆಗಿ, ಆಯ್ತಾ? ಮಾಡ್ತೀರಾ? ಅದು ಬಹಳ ಮುಖ್ಯವಾಗಿರೋದು, ಆಯ್ತಾ? 100 ಗಿಡ ನೆಡೋದು ಕಷ್ಟ, 1000 ಗಿಡ ನೆಡೋದು ತುಂಬಾ ಕಷ್ಟ, 1,000,000 ಗಿಡ ನೆಡೋದು ತುಂಬಾ ಈಸಿ. ಅರ್ಥ ಮಾಡ್ಬಿಡಿ, ಆಯ್ತಾ? ಅದು ನೋಡಿದ ತಕ್ಷಣ 1,000,000 ಗಿಡ ಅಂದ ತಕ್ಷಣ ಅಯ್ಯೋ 1,000,000 ಗಿಡ ಅದೇ ಈಸಿ ಸ್ವಾಮಿ, ಅದೇ ಈಸಿ. ಯಾಕೆಂದ್ರೆ 100 ಗಿಡ ಹಾಕಕ್ಕೆ ಏನ್ ಸ್ಟ್ರಾಟಜಿ ಬೇಕು, ಅದು 1,000,000 ಗಿಡ ಹಾಕಕ್ ಬರೋದಿಲ್ಲ. ಅದಕ್ಕೆ ಬೇರೆ ಸ್ಕಿಲ್ ಬೇಕು, ಅದಕ್ಕೆ ಬೇರೆ ತರ ಮೈಂಡ್ ಸೆಟ್ ಬೇಕು. ಅದಕ್ಕೆ ಬೇಕಾಗಿರೋಂಥ ಜನಗಳ ಜೊತೆ ಆ ಮೆಸೇಜಿಂಗ್ ಅನ್ನ ಕರೆಕ್ಟಾಗಿ ತಿಳಿಸ್ಬೇಕು. ನೀವು ಯಾವಾಗ ಮೆಸೇಜನ್ನ ಕರೆಕ್ಟಾಗಿ ಹೇಳ್ತೀರಾ ಅದು ತುಂಬಾ ಈಸಿ ಆಗುತ್ತೆ. ಮೇಡಮ್ ಹೇಳಿದ್ರಲ್ಲ, ನಾವು ಆಸ್ ಎ ಪೊಲೀಸ್ ಆಫೀಸರ್ಸ್ ವಿ ಆರ್ ಕನೆಕ್ಟೆಡ್ ಟು ದ ಪಬ್ಲಿಕ್. ಇಫ್ ಯು ಕ್ಯಾನ್ ಟೇಕ್ ದ ಲೀಡ್ ಅದರ್ಸ್ ವಿಲ್ ಫಾಲೋ ಅಂತ. ಅಬ್ಸಲ್ಯೂಟ್ಲಿ ಮೇಡಮ್, ಐ 100% ಅಗ್ರಿ ವಿತ್ ಯು. ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು, ಎಲ್ಲರೂ ಒಂದು ಇಂಟೆನ್ಷನ್ ತಗೊಳ್ಳಿ. ಇದು 5ನೇ ತಾರೀಕು ಒಂದೇ ಮಾಡೋದಲ್ಲ. ಸರ್, ಇವತ್ತು ಅದರಲ್ಲಿ ಡಿಪಾರ್ಟ್ಮೆಂಟ್ 10,000 ಎಸ್ ಮೇಡಮ್. ಸೊ ಇವಾಗ ಇನ್ನೊಂದು ಕೇಳ್ಬೋದಲ್ಲ, ಹಿಂಗ್ ಮಾಡಿದ್ವಿ ಅಂತ. ಈಗ 10,000 ಗಿಡಗಳನ್ನ ಇವತ್ತು ಪೊಲೀಸ್ ಇಲಾಖೆಯವರ ನೇತೃತ್ವದಲ್ಲಿ ಬೆಂಗಳೂರು ಸಿಟಿ ಒಳಗಡೆನೆ ನಡೀತಾ ಇರೋದು. ಎಲ್ಲರೂ ಒಂದು ಕ್ಲಾಸ್ ಕೊಡ್ತಾ, ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಕ್ಲಾಸ್ ಬರಲೇಬೇಕು ಇದಕ್ಕೆ. ಇನ್ನ ಜೋರಾಗೆ, ಇನ್ನ ಜೋರಾಗೆ. ಬೆಂಗಳೂರೊಳಗೆ 10,000 ಹಾಕಾಯ್ತು ಅಂದ್ರೆ ಬೇರೆ ಕಡೆಯಿಂದ ಎಷ್ಟು ಮಾಡ್ಕೋದಿದ್ವಿ ಅಲ್ವಾ? ಸೊ ಇದ್ರಲ್ಲ ಅಷ್ಟೇ. ನಾವು ಅಲ್ಲಿ ಕಮಿಷನರ್ ಸರ್ ಹತ್ರ ಮಾತಾಡಿದ್ವಿ, ಹಿಂಗ್ ರೀತಿ ಹಾಕ್ಬೇಕು ಅಂತ ಹೇಳಿದ್ರು. ಕಮಿಷನರ್ ಸರ್ ಬಹಳ ಖುಷಿಯಿಂದ ಆಯ್ತು ಮಾಡ್ಬೇಕು, ಎಲ್ಲರೂ ಬರ್ತಾರೆ, ಗಿಡ ಹಾಕ್ಬಿಟ್ಟು ಓಡೋಗ್ಬಿಡ್ತಾರೆ, ನೀವು ಹಾಗೆ ಮಾಡ್ತೀರಾ ಅಂತ. ಇಲ್ಲ ಸರ್, ನಾವು ಬಂದು ನಾವು ಅಕೌಂಟಬಿಲಿಟಿ ತಗೊಂತೀವಿ. ಏನ್ ಅಕೌಂಟಬಿಲಿಟಿ? ಏನು, ಒಂದು ಗಿಡ ನೆಟ್ರೆ 3 ವರ್ಷ ಅದನ್ನ ನೋಡ್ಕೋಬೇಕು. ಅವಾಗ ಮಾತ್ರ ಅದು 3 ವರ್ಷ ನೋಡ್ಕೊಂಡ್ರೆ ನೀವೇ ನೋಡ್ಕೊಳ್ಳೋದು ಬೇಕಾಗಿಲ್ಲ, ಅದು ಪಾಡಿಗೆ ಅದನ್ನ ನಮ್ ನೋಡ್ಕೊಂಡು ಅಲ್ವಾ? ಅದಕ್ಕೋಸ್ಕರ ಏನ್ ಅಕೌಂಟಬಿಲಿಟಿ ಅಂತಂದ್ರೆ, ಎಲ್ಲ DCP ಸರ್ಸ್ ಹತ್ರ ಮಾತಾಡಿದ್ರೆ ಅದೇ ಹೇಳಿದ್ರು, ಗಿಡ ನೆಟ್ಟು ನೀವು ಹೋಗಿದ್ರೆ ನೀವು ಬರಬೇಡಿ ಅಂತ. ಅದಕ್ಕೆ ಇಲ್ಲ ಸರ್ ಅದಲ್ಲ, ಹಂಗೆ ಪ್ರತಿ 3 ತಿಂಗಳಿಗೆ ಒಂದ್ಸರಿ ನಾವು ಅದನ್ನು ರಿವ್ಯೂ ಮಾಡ್ತೀವಿ, ಹೆಂಗ್ ಬರ್ತಾ ಇದೆ ಗಿಡ ಅಂತ. CP ಸರ್ಗೆ ರಿಪೋರ್ಟ್ ಕೊಡ್ಬೇಕು ನಾವು, ಈ ತರ ಬರ್ತಾ ಇದೆ ಅಂತ ಹೇಳ್ಬೇಕು. ಅದನ್ನ ಮಾಡಿ 3 ವರ್ಷದವರೆಗೂ ಪ್ರತಿ 3 ತಿಂಗಳಿಗೆ ಒಂದ್ಸರಿ ನಾವು ರಿಪೋರ್ಟ್. ಅದೇ ತರ ವಾಲಂಟಿಯರ್ಸ್ ಪ್ರತಿಯೊಂದು ಇದಕ್ಕೆ ರೀಚ್ ಔಟ್ ಆಗ್ತಾರೆ ಮೇಡಮ್. ಬಂದ್ಬಿಟ್ಟು ಅದಕ್ಕೆಲ್ಲ ಜಿಯೋ ಟ್ಯಾಗಿಂಗ್ ಮಾಡ್ತೀವಿ. ಒಂದು ಲೊಕೇಶನ್ಸ್ ಎಲ್ಲೆಲ್ಲಿ ಏನೇನು ಆಗ್ತಿದೆ ಅಂತ ಜಿಯೋ ಟ್ಯಾಗಿಂಗ್ ಮಾಡ್ತೀವಿ. ಸೊ ಅವಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ಗಿಡ ಬೆಳೀತದೆ, ಎಷ್ಟು ಗಿಡ ಬೆಳೀತಾ ಇಲ್ಲ. ಅದೇನಾದ್ರು ಪ್ರಾಬ್ಲಮ್ ಆಗಿತ್ತಂದ್ರೆ ಅದನ್ನ ಆಮೇಲೆ ಯಾವ ರೀತಿ ನೋಡ್ಕೋಬೇಕು. ಅದೆಷ್ಟು ಸಂಪೂರ್ಣವಾಗಿ ಎಂಟು ಸ್ಪೀಡ್, ಸ್ಕೇಲ್ ಅಂಡ್ ಅಕೌಂಟಬಿಲಿಟಿ, ಇದು 3ನ್ನು ಹಾಕಬೇಕು. ಜಸ್ಟ್ ನಾವು ಸ್ಪೀಡಲ್ಲಿ ಮಾಡ್ತಾ ಇದೀವಿ ಅಂತ ನಾವು ಅಕೌಂಟಬಿಲಿಟಿಯನ್ನು ಮಿಸ್ ಮಾಡೋಕ್ಕಾಗಲ್ಲ. ಅದನ್ನೆಲ್ಲದನ್ನು ನೋಡಿ ಇದನ್ನೊಂದು ಮಾಡಲ್ ಥರ, ಈಗ ಏನು ಮಾಡ್ತಾ ಇದ್ದೀವಿ ಇದೊಂದು ಇನ್ಸ್ಟಿಟ್ಯೂಷನಲ್ ಮಾಡಲ್ ಥರ ಮಾಡಿ, ಇದನ್ನು ಪೊಲೀಸ್ ಇಲಾಖೆಯವರು ಅವ್ರ ನೇತೃತ್ವದಲ್ಲಿ ಇದು ಮಾಡಿದ್ದಾರೆ. ಇದೇ ಥರ ಬೇರೆ ಇನ್ಸ್ಟಿಟ್ಯೂಷನ್ಸ್ ಸಹ ಮಾಡ್ಬೋದು ಅಂತೇಳಿ ಮಾಡಲ್ ಇದು ಮಾಡ್ತಾರೆ. ಸೆಕೆಂಡ್ ಫೇಸಲ್ಲಿ ನಮ್ಗೆ ಭಾಳ ಖುಷಿ ಆಯ್ತು, ನೀವೆಲ್ಲ ಹುಡುಗರನ್ನು ಕರೆಸಿದ್ರು. ಸೆಕೆಂಡ್ ಫೇಸಲ್ಲಿ ಕರ್ನಾಟಕದಲ್ಲಿರುವಂಥ ಎಲ್ಲ ಶಾಲೆಗಳು, ಸರ್ಕಾರಿ ಶಾಲೆಗಳಲ್ಲಿ ಇದು ಸೀಡ್ ಬಾಲ್ ಕಾರ್ಯಕ್ರಮನ ಮಾಡಿಸ್ತಾರೆ. ನಿಮ್ಗೆ ಆಲ್ರೆಡಿ ಗೊತ್ತು, ಭಾಳ ಕೆಲಸ ಇದೆ ಅಂತ ಸೀಡ್ ಬಾಲ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು. ಅದನ್ನ ನೀವು ಯಾರ್ಯಾರಿಗೆ ಗೊತ್ತು ಸೀಡ್ ಬಾಲ್ ಮಾಡೋದು, ದಯವಿಟ್ಟು ಜಾಯ್ನ್ ಆಗಿ ಬೇರೆ ಸ್ಕೂಲ್ಗಳಲ್ಲೇ ಹೋಗಿದ್ದನ್ನ ಹೇಳ್ಕೊಡ್ಬೇಕು. ಅದಕ್ಕೋಸ್ಕರ ಆಯ್ತಾ? ಸೊ ಅದನ್ನೆಲ್ಲ ಮಾಡಿಸಿ ಇದೊಂದು ಸೈಂಟಿಫಿಕಲಿ ಯಾವ ರೀತಿ ಅವ್ರು ಡಾಕ್ಯುಮೆಂಟ್ ಮಾಡಬೇಕು. ನಾಳೆ ದಿವಸ ಈಗ ನೋಡಿ, ನಮ್ದ್ರಲ್ಲಿ ಎಷ್ಟು ಜನ ಸೈಂಟಿಸ್ಟ್ ಇದ್ದಾರೆ, ಆದರೆ ನಮ್ಮಲ್ಲಿ ಅಷ್ಟೊಂದು ಪೇಟೆಂಟ್ಸ್ ಇಲ್ಲ. ಯಾಕೆಂದ್ರೆ ನಾವು ಡಾಕ್ಯುಮೆಂಟ್ ಹಿಂಗೆ ಮಾಡೋದು ನಮ್ಗೆ ಗೊತ್ತಿಲ್ಲ, ನಾವು ಮಾಡೋದಿಲ್ಲ, ಕಲಿಸೋದಿಲ್ಲ ಮಕ್ಕಳಿಗೆ. ಅದನ್ನ ಸೈಂಟಿಫಿಕ್ ಆಗಿ ಅದು ಯಾವ ರೀತಿ ಡಾಕ್ಯುಮೆಂಟ್ ಮಾಡಿ ಅದನ್ನು ಮುಂದೆ ತಗೊಂಡೋಗ್ಬೇಕು ಅನ್ನೋದನ್ನ ಸಹ ಆಸ್ ಎ ಸೈನ್ಸ್ ಎಕ್ಸ್ಪೆರಿಮೆಂಟ್ ದಿಸ್ ಹ್ಯಾಸ್ ಟು ಬಿ. ಆ ರೀತಿ ಮಾಡ್ತೇವೆ. ಇಲ್ಲಿ ಎಷ್ಟು ಜನ 1,000,000 ಗಿಡ ನೆಡ್ತಾರೆ, ಎಷ್ಟು ಜನ 1,000,000 ಗಿಡ ನೆಡ್ತಾರೆ ಕೈತೀವಿ. ನೋಡಿ ಮೇಡಮ್, ಎಷ್ಟು ಜನ ನೋಡಿದೆ ಕರ್ಸಿದ್ದಕ್ಕೆ, ಎಷ್ಟು ಜನ ಎಷ್ಟು 1,000,000 ಗಿಡ ಇದು ಬರುತ್ತೆ. ನಾಳೆನ ಬರ್ತಾ ಇರ್ಬೋದು. ಎಷ್ಟು ಜನ ರೆಡಿ ಆಗಿದೆ ಸರ್, ನೀವು ಇಲ್ಲಿ ಎಷ್ಟು ಜನ ಇದ್ದಾರೆ, ಇನ್ನೂ ಜಾಸ್ತಿ ಜನಕ್ಕೆ 1,000,000 ಗಿಡ ನೆಡ್ಸೋದನ್ನ ಇದು ಮಾಡಿ
ಆ್ಯಕ್ಚುಲಿ ಏನಾಯ್ತು ಗೊತ್ತಾ, ಬೆಳಿಗ್ಗೆ 9 ಗಂಟೆಗೆ ಬರಬೇಕಾಗಿತ್ತು ಮೇಡಮ್, ಇಲ್ಲೆಲ್ಲ 9 ಗಂಟೆಗೆ ಪ್ರೋಗ್ರಾಮ್ ಹೇಳಿದ್ರು. ಇಲ್ಲ ಮೇಡಮ್, ಅಲ್ಲಿ ಕಮಿಷನರ್ ಸರ್ ಜೊತೆಗೆ ನಾವು ಪ್ರೋಗ್ರಾಮ್ ಮಾಡ್ತಾ ಇದೀವಿ ಅಂತ ಹೇಳಿದ್ವಿ, ಅದಕ್ಕೋಸ್ಕರ ಮೇಡಮ್ ಇಲ್ಲ ಸ್ಪೆಸಿಫಿಕ್ ಆಗಿ ನೀವೆಲ್ಲ ಬರಬೇಕು ಅಂತ ಹೇಳಿ 1 ಗಂಟೆಗೆ ಶಿಫ್ಟ್ ಮಾಡಿ ಮೇಡಮ್ ಮತ್ತೆಲ್ಲ ಪೊಲೀಸ್ ಸಿಬ್ಬಂದಿಗಳಿಗೆ ಎಲ್ಲರಿಗೊಂದು ಜೋರಾಗಿ ಒಂದು ಚಪ್ಪಾಳೆ